ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೂರ್ಯಗ್ರಹಣ ರಾತ್ರಿ ಸಮಯದಲ್ಲಿ ಇರೋದ್ರಿಂದ ತುಂಬ ಜನ ಈ ತಪ್ಪನ್ನು ಮಾಡ್ತಾ ಇರ್ತೀರ. ಅದೇನು ಅಂತ ಹೇಳಿ ತುಂಬ ಸಿಂಪಲ್ಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮೊದಲನೇದಾಗಿ ಸೂರ್ಯಗ್ರಹಣ ಬಂದು ಅಕ್ಟೋಬರ್ 2ನೇ ತಾರೀಕು ರಾತ್ರಿ ಶುರುವಾಗ್ತಿದೆ. 9:13ರಿಂದ ಬೆಳಗ್ಗೆ 3:17 ತನಕ ಈ ಸೂರ್ಯಗ್ರಹಣ ಅನ್ನೋದು ಇದೆ. ರಾತ್ರಿ ವೇಳೆ ಈ ಸೂರ್ಯಗ್ರಹಣ ಇರೋದ್ರಿಂದ ನಮಗೆ ಭಾರತದಲ್ಲಿ ಈ ಸೂರ್ಯಗ್ರಹಣ ಅನ್ನೋದು ಇಲ್ಲ. ಗರ್ಭಿಣಿಯರಿಗೆ ಯಾವುದೇ ರೀತಿ ಟೆನ್ಷನ್ ಅನ್ನೋದು ಇರೋದಿಲ್ಲ. ಮತ್ತು ಆ ತಪ್ಪು ಏನು ಅಂತ ಹೇಳಿದ್ರೆ, ತುಂಬ ಜನ ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಸೂರ್ಯಗ್ರಹಣ ದಿನ ಅಥವಾ ಚಂದ್ರಗ್ರಹಣ ದಿನ ಮಲಗಬಾರ್ದು ಅಂತ ಹೇಳಿ. ಆ ರೀತಿ ಏನೂ ಇಲ್ಲ. ಗ್ರಹಣದ ದಿನ ನೀವು ಮಲ್ಕೊಂಡ್ರೆ ಮಗುಗೆ ಯಾವುದೇ ರೀತಿ ಸಮಸ್ಯೆ ಅನ್ನೋದು ಆಗೋದಿಲ್ಲ. ಇದೆಲ್ಲನೂ ಒಂದು ರೀತಿ ಮಿತ್ಸ್ ಅಂತಲೇ ಹೇಳ್ಬೋದು. ಇದನ್ನು ನಂಬಿಕೊಂಡು ನೀವು ರಾತ್ರಿ ಪೂರ್ತಿ ನಿದ್ದೆ ಮಾಡದೇ ಇರೋದಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಇನ್ನೂ ಕೆಲವ್ರು ಹೇಳ್ತಾರೆ ಅಲ್ಗಾಡಬಾರ್ದು, ಒಂದೇ ಪೊಸಿಷನಲ್ಲಿ ಮಲ್ಕೊಂಡಿರಬೇಕು ಅಂತಲೂ ಹೇಳ್ತಿರ್ತಾರೆ. ಇದೂ ಸಹ ಸುಳ್ಳು ಅಂತಲೇ ಹೇಳ್ಬೋದು. ನೀವು ಯಾವುದಾದ್ರೂ ಒಂದು ಸೈಡಲ್ಲಿ ಆರಾಮಾಗಿ ಮಲ್ಕೊಂಡಿರ್ಬೋದು. ಅಥವಾ ನಿಮಗೆ ಪೊಸಿಷನ್ ಚೇಂಜ್ ಮಾಡಬೇಕು ಅನಿಸಿದ್ರೂ ಸಹ ನೀವು ಆರಾಮಾಗಿ ಪೊಸಿಷನ್ನ ಚೇಂಜ್ ಮಾಡಿಕೊಂಡು ನೆಮ್ಮದಿಯಾಗಿ ನಿದ್ದೆನೂ ಸಹ ನೀವು ಮಾಡ್ಬೋದು. ನಿದ್ದೆ ಮಾಡದೆ ಕೂತ್ಕೊಂಡಿರೋದು, ಈ ರೀತಿ ತಪ್ಪುಗಳನ್ನ ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ಆರಾಮಾಗಿ ಮಲ್ಕೊಂಡು ಚೆನ್ನಾಗಿ ರೆಸ್ಟ್ ಮಾಡಿ ಅಥವಾ ನಿದ್ದೆ ಮಾಡಿ, ಇದು ಬೆಸ್ಟ್. ಯಾಕೆ ಅಂದರೆ, ನೀವು ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡಿದಾಗ ಮತ್ತು ರೆಸ್ಟ್ ಮಾಡಿದಾಗ ಮಾತ್ರ ನಿಮ್ಮ ಮಗು ಆರೋಗ್ಯವಾಗಿ ಇರೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಯಾರ ಮಾತೋ ಕೇಳಿಕೊಂಡು ನಿದ್ದೆ ಕೆಡೋದನ್ನು ಮಾತ್ರ ನೀವು ಮಾಡೋದಕ್ಕೆ ಹೋಗಬೇಡಿ. ಸೂರ್ಯಗ್ರಹಣದ ದಿನ ರಾತ್ರಿ ಹೆಂಗೂ ನಮಗೆ ಸೂರ್ಯಗ್ರಹಣ ಇಲ್ಲ. ನೀವು ನೆಮ್ಮದಿಯಾಗಿ ಮಲ್ಕೊಂಡು ನಿದ್ದೆನ ಮಾಡ್ಬೋದು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.